ನೀವೇನ ಮೊನ್ನೆ ಹಾಸ್ಪಿಟಲ್ ಇದ್ರಲ್ಲ ಜೊತೆಗೆ ಚೆನ್ನಾಗಿ ನೋಡ್ಕೊಂಡಮ್ಮ. ಈಗ ನಾನೊಂದು ಕೆಲಸ ಮಾಡ್ತೀನಿ, ಅದೇ ನೋಡ್ಬಿಟ್ಟು ಉಳಿದಿರೋದೇ ಹೆಚ್ಚು, ಮಕ್ಕಳು ಏನಿಲ್ಲ, ಉಳಿದಿರೋದೇ ಹೆಚ್ಚು. ಪಾಪ ತಂದೆ ಬೇರೆ ಅಲ್ಲಿದ್ದಾರೆ, ತಾಯಿ ತೀರೋಗ್ಬಿಟ್ಟಾರೆ. ಈ ಮಗಳಿಗೆ ನಾನು ನನ್ನ ಕಡೆಯಿಂದ 5 ಲಕ್ಷ ಕೊಡ್ತೀನಿ. ಫಿಕ್ಸೆಡ್ ಡಿಪಾಸಿಟ್ ಇದ್ದರೆ ದೊಡ್ಡವಳಾದರೆ ಅದೊಂದು 20 ಲಕ್ಷ ಆಗ್ತದೆ. ಇವಳು ಜೂನಾಗ ಆಗ್ಬಿಡ್ತಾರೆ. ಇವಳು ಫಿಕ್ಸೆಡ್ ಡಿಪಾಸಿಟಲ್ಲಿ ಇಟ್ಬಿಟ್ರೆ ಮೈನರ್ ಆಗೋರು 18 ವರ್ಷ ಆದಮೇಲೆ ಒಂದು ಕನಿಷ್ಠ ಒಂದು 15ರಿಂದ 20 ಲಕ್ಷ ಆಗ್ತದೆ. ಅವಳು ಜೀವನಗೋ ಮದುವೆಗೋ ಮತ್ತೊಂದಿಗೆ ಆಗ್ತದಮ್ಮ. ನೀವು ಮಾಡ್ಕೊಳ್ಳೋಣ. ಕೊಟ್ಟರೆ ಒಂದು 10 ಲಕ್ಷ ಇದೆ. ಇದು ಬ್ಯಾಂಕಲ್ಲಿ ನೀವೆಲ್ಲ ಊರವರೆಲ್ಲ ಸೇರಿ ಮಾಡಬೇಕು, ಬ್ಯಾಂಕ್ ಡಿಪಾಸಿಟಲ್ಲಿ ಇಡಬೇಕು. ನೋಡು 2.5 ತಗೋ ಪಾಪು, ನಿನ್ನ ಕೋಶ ಇದು, ನಿನ್ನ ದುಡ್ಡಿದು. ಐಟಿ ಚೆನ್ನಾಗಿ ಯಾರು ಜವಾಬ್ದಾರಿ ತಗೊಂಡ್ರೆ ನೀವೇನಾಗಬೇಕು? ನಾವವರೇ ನಿಮ್ಮ ಜವಾಬ್ದಾರಿ ಇದು, ಹುಡುಗರದ್ದು ಇದು. ಅವ್ನು ಎಷ್ಟು ಓದೋಕೆ ಹಾಕ್ಸ್ಕೊಡಿ, ಮಕ್ಕಿದ್ದು ಅವ್ನು ಕೊಟ್ಬಿಡಿ. ಅವ್ನು ಅಕ್ಕಿದ್ದು ಯಾರ್ದು ಅಕ್ಕಿಲ್ಲ. ಚೆನ್ನಾಗಿ ಓದ್ಬೇಕು ಮಗ. ಫಿಕ್ಸೆಡ್ ಡಿಪಾಸಿಟ್ ಇದು 2 ಊರವರೆಲ್ಲ ಸೇರಿ ಮಾಡಬೇಕು. ಎಲ್ಲ ಊರವರೆಲ್ಲ ಸೇರಿ ಡಿಪಾಸಿಟ್ ಮಾಡಿದ್ರೆ ಆ ಟೈಮಲ್ಲಿ ಇವ್ನಿಗೆ ಒಂದು 12 ಲಕ್ಷ ಆಗ್ತದೆ. ಮಗುಗೆ ಒಂದು 15-20 ಲಕ್ಷ ಮದುವೆ ಟೈಮ್ ಅಲ್ಲ. ತಗೋಬೇಕು.